ಇವತ್ತು ನಾವು ಜಯನಗರ್ ಶಾಪಿಂಗ್ ಸ್ಟ್ರೀಟ್ ಅಲ್ಲಿ ಇದೀವಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಡೀತಿರುವಂತಹ ಹಾಟ್ ಟಾಪಿಕ್ ರಸ್ತೆ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸೋದು. ಇದ್ರ ಬಗ್ಗೆ ಪಬ್ಲಿಕ್ ಒಪಿನಿಯನ್ ಏನು, ವೆಂಡರ್ಸ್ ಗಳ ಒಪಿನಿಯನ್ ಏನು ಕೇಳೋಣ ಬನ್ನಿ. ಏನಿಲ್ಲ, ನಾವು ಬಿಟ್ಕೊಡಲ್ಲ ಅಷ್ಟೇ. ತೆಗ್ದ್ರೆ ಪರವಾಗಿಲ್ಲ, ಯಾಕೆಂದ್ರೆ ಹೋಗುವವರಿಗೆ ಬರುವವರಿಗೆ ದಾರಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ. I like street shopping. Weekly once at least I'll come here to shop. ಆಕ್ಚುಲಿ ಇಂಥದ್ರಲ್ಲಿ ನಮ್ಗೆ ಸ್ವಲ್ಪ ನಮ್ಮ ಬಡ್ಜೆಟ್ಗೆ ತಕ್ಕಂಗಿರುತ್ತೆ. ಅಂದ್ರೆ ಅವ್ರಿಗೆ ಬೇರೆ ಕಡೆ ಆದ್ರೂ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಟ್ಟು ಅದನ್ನ ತೆಗಿಬೇಕಾಗುತ್ತೆ. ಪಾದಚಾರಿಗಳಿಗೆ ತೊಂದರೆ ಅಂತ ಇವಾಗ ಹೇಳ್ತಾರೆ, ಅವಾಗೆಲ್ಲ ಬಿಟ್ಟಿ ಪಾಪ ಅವರು ಬದುಕು ಮಕ್ಕಳು ಮರಿ ಸಾಕೋದು ಬಡತನ ರೇಖೆಯಲ್ಲಿರುವಂತವ್ರೆ ಫುಟ್ಪಾತ್ ವ್ಯಾಪಾರಿಗಳು. ಸರ್ ಏನ್ ಗೊತ್ತಾ, ಇವಾಗ ರಸ್ತೆ ಬದಿಗಳಲ್ಲಿ ಎಲ್ಲಿ ಹಾಕೊಂಡಿರ್ತಾರೆ, ಶಾಪಿಂಗ್ ಸ್ಟ್ರೀಟ್ ಹತ್ರ ತಾನೇ ಹಾಕೊಂಡಿರ್ತಾರೆ. ಈಗ ಹೇಳ್ದವ್ರಲ್ಲ ಎತ್ತಾರ ಅಂಗಡಿ ಅದು ಇದು ಅಂತ, ಆತರ ಒಂದು ಭಯ ಮೇಡಮ್. ಈ ಪಾಪ ಹೊಟ್ಟೆ ಪಾಡಿಗೆ ಎಷ್ಟು ಜನ ಇದ್ದಾರೆ ಬೆಂಗಳೂರಲ್ಲಿ, ಕೋಟ್ಯಾದ್ರು ಜನ ಇದ್ದಾರೆ. ಅವ್ರ ಹೊಟ್ಟೆ ಮೇಲೆಲ್ಲ ಹೊಡೆದಂಗಾಗಲ್ವಾ? ಮಾನ್ಯ ಕನ್ನಡಿಗರಿಗೆ ನಿಮ್ಮ ಪ್ರೀತಿಯ ಮಾನ್ಯ ಮುನ್ಕೋಟ್ ಮಾಡುವ ನಮಸ್ಕಾರಗಳು. ಅಂಡ್ ಇವತ್ತು ನಮ್ಮ ಜೊತೆಗಿದ್ದಾರೆ ನಿಮ್ಮ ಪ್ರೀತಿಯ ಅಕ್ಕಿ. ನೀವು ನೋಡ್ತಾ ಇದ್ದೀರಾ ಭಾರತ್ ಮಂದಿರಂ ಯೂಟ್ಯೂಬ್ ಚಾನಲ್. ಹೆಸರು ಹೇಳೋ ತರ ಭಾರತನೇ ಒಂದು ಮಂದಿರ. ಇಲ್ಲಿನ ಕಣಕಣದಲ್ಲೂ ದೈವತ್ವ ಇದೆ. ಆಗಿನ ಪುರಾತನ ಜ್ಞಾನದ ಜೊತೆಗೆ ಈಗ ನಡೀತಿರೋ ವಾಸ್ತವದಲ್ಲಿ ಎಷ್ಟೋ ವಿಷಯಗಳಿದೆ. ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಹತ್ರನೂ ಹಂಚ್ಕೊಳ್ಳುವಂತ ಒಂದು ವೇದಿಕೆನೇ ಭಾರತ್ ಮಂದಿರಂ. ರಸ್ತೆ ಬದಿ ವ್ಯಾಪಾರಿಗಳನ್ನೆಲ್ಲ ತೆರವು ಮಾಡಿಸಬೇಕು ಅಂತ ಗೌರ್ಮೆಂಟ್ ಇಂದ ರೂಲ್ಸ್ ಬಂದಿದೆ. ಅಂಡ್ ಆಲ್ರೆಡಿ ಅವ್ರು ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಏನಿಲ್ಲ, ನಾವು ಬಿಟ್ಕೊಡಲ್ಲ ಅಷ್ಟೇ. ಬಿಟ್ಕೊಡೋದಿಲ್ಲ. ನಮ್ದು ಏನು ವ್ಯಾಪಾರ ಮಾಡ್ತಾ ಇದ್ದಾರೆ ಅದೆಲ್ಲ ಮಾಡ್ತಾ ಇದೀವಿ. ಅವ್ರು ಬಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಬಂದು ಏನು ಕೇಳ್ತಾರೆ, ಏನು ಬಿಡ್ತಾರೆ ಅಂತ ಅದೆಲ್ಲ ಏನು ಗೊತ್ತಾಗಲ್ಲ. ಬಂದರೆ ನಾವು ಹಿಂಗೆ ವ್ಯಾಪಾರ ಮಾಡ್ಕೊಂಡು ನಮ್ಮ ಪಡ್ ನಾವು ಹೋಗ್ತಾ ಇರ್ತೀವಿ. ತೆಗ್ದ್ರೆ ಪರವಾಗಿಲ್ಲ, ಯಾಕೆಂದ್ರೆ ಹೋಗುವವರಿಗೆ ಬರುವವರಿಗೆ ದಾರಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಕಾರ್ ಪಾರ್ಕಿಂಗ್ ಸಿಕ್ಕಲ್ಲ. ತೆಗ್ದ್ರೆ ನೋ ಪ್ರಾಬ್ಲಮ್. ಆದ್ರೆ ಅವ್ರಿಗೂ ಗೌರ್ಮೆಂಟ್ ಎಲ್ಲೇನ ಬೇರೆ ಕಡೆ ಸೌಲಭ್ಯ ಕೊಡಬೇಕು. ಯಾಕಂದ್ರೆ ಅವ್ರ ಹೊಟ್ಟೆಗೆ ಅವರು ಇದು ಮಾಡಬಾರ್ದು ಅಷ್ಟೇ ನಂದು ಈ ಮನೆ. ಆಕ್ಚುಲಿ ಇಂಥದ್ರಲ್ಲಿ ನಮಗೆ ಸ್ವಲ್ಪ ನಮ್ಮ ಬಡ್ಜೆಟ್ಗೆ ತಕ್ಕಂಗಿರುತ್ತೆ. ಫಸ್ಟು ಇದೇ ಐಟಮ್ನ ಅಂಗಡಿ ಒಳಗಿಟ್ರೆ ಬೇರೆ ರೇಟು, ಇಲ್ಲಿ ಓಕೆ. ಎರಡನೇದು ಸ್ವಲ್ಪ ಬೇಗ ತಗೊಂಡು ಹೋಗ್ಬಿಡ್ಬೋದು ಮನೆಗೆ. ಅಂದ್ರೆ ಅವ್ರಿಗೆ ಬೇರೆ ಕಡೆ ಆದ್ರೂ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಟ್ಟು ಅದನ್ನ ತೆಗಿಬೇಕಾಗುತ್ತೆ. ಓದೋ ಮಕ್ಳು ಇರ್ತಾರೆ, ಏಜ್ ಆದವ್ರು ಇರ್ತಾರೆ. ಒಬ್ರು ಹೊಟ್ಟೆಪಾಡು ಅನ್ನುವಾಗ ಅವ್ರಿಗೆ ಕಷ್ಟ ಆಗುತ್ತೆ ಮೇಡಮ್. ಇಲ್ಲ ಬೇರೆ ಕಡೆ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಟ್ಟು ಇವ್ರನ್ನ ತೆರವುಗೊಳಿಸಿದ್ರೆ ಪರವಾಗಿಲ್ಲ. ಯಾವುದು ಇಲ್ಲದೆ ಅವ್ರು ಎಲ್ಲೋ ಹೋಗ್ಬೇಕಾಗಾದ್ರೆ ಅಲ್ವಾ? ಯಾವುದೇ ಕೆಲಸ ಗೊತ್ತಿರಲ್ಲ, ಏನು ಇಲ್ಲ. ಚಿಕ್ಕ ಮಕ್ಳು ಓದ್ತಾ ಇರ್ತಾರೆ, ಏಜ್ ಆದವ್ರ ಮನೇಲಿ ಇರ್ತಾರೆ, ಎಲ್ಲ ಹೋಗ್ಬೇಕು. ಅವ್ರಿಗೊಂದು ದಾರಿ ಮಾಡಿಬಿಟ್ಟು ತಿರ್ಗಾಡೋರಿಗೆ ದಾರಿ ಮಾಡಿಕೊಡ್ಲಿ, ಬೇಡ ಅನ್ನಲ್ಲ. ಆದ್ರೂ ಈ ತರ ಇದು ಮಾಡೋದು ತಪ್ಪೆ ಮೇಡಮ್. ಪಾದಚಾರಿಗೆ ತೊಂದರೆ ಯಾರಿಗೂ ಕೊಡಲ್ಲ, ಸರಿಯಾ? ನಮ್ಮ ಪಡೆಗೆ ನಾವು ಹಿಂದೆ ಹಾಕತ್ತೀವಿ, ಅವ್ರು ಮಾಮೂಲಿ ಹೋಗ್ರು ಓದೇ ಹೋಯ್ತಾರೆ, ಸರಿಯಾ? ಬೆಂಗಳೂರಲ್ಲಿ ನಾವು ಒಬ್ಬರಿಲ್ಲ, ಎಷ್ಟು ಕೋಟಿ ಜನ ಇದೆ, ಎಷ್ಟು ಕೋಟಿ ಜನ ಹೊಟ್ಟೆ ಮಾಡ್ದಂಗಾಗಲ್ವಾ? ಒಳ್ಳೆ ಸರ್, ಈಗ ಅಂಗಡಿಗಳು ಮಾಡ್ತಾರಲ್ಲ, ಈಗ ಮುಂದೆಗಡೆ ಇದು ಮಾಡ್ತಾರಲ್ಲ, ಅಂಥವ್ರತ ಇದು ಮಾಡಲಿ. ಈ ಪಾಪ ಹೊಟ್ಟೆ ಪಾಡಿಗೆ ಎಷ್ಟು ಜನ ಇದ್ದಾರೆ ಬೆಂಗಳೂರಲ್ಲಿ, ಕೋಟ್ಯಾದ್ರು ಜನ ಇದ್ದಾರೆ. ಅವ್ರ ಹೊಟ್ಟೆ ಮೇಲೆಲ್ಲ ಹೊಡೆದಂಗಾಗಲ್ವಾ? ಇಲ್ಲಿ ಪಾದಚಾರಿಗಳಿಗೆ ತೊಂದರೆ ಅಂತ ಇವಾಗ ಹೇಳ್ತಾರೆ, ಅವಾಗೆಲ್ಲ ಬಿಟ್ಟಿ ಪಾಪ ಅವರು ಬದುಕು ಮಕ್ಕಳು ಮರಿ ಸಾಕೋದು ಬಡತನ ರೇಖೆಯಲ್ಲಿರುವಂತವ್ರೆ ಫುಟ್ಪಾತ್ ವ್ಯಾಪಾರಿಗಳು. ಯಾರು ಶ್ರೀಮಂತರೇನಿಲ್ಲ ಇಲ್ಲಿ. ಇವರು ಒಂದಿನಕ್ಕೆ ಒಂದೊಂಥರ ಕಾನೂನು ಮಾಡ್ತಾರೆ. ಒಂದ್ಸರಿ ಎಲ್ಲ ಬಿಡ್ತಾರೆ, ಒಂದ್ಸರಿ ಎಲ್ಲ ಎತ್ತಿಸ್ತಾರೆ. ಬಡವ್ರು ಹೆಂಗ್ ಜೀವನ ಮಾಡೋದು? ಸರ್ ಏನ್ ಗೊತ್ತಾ, ಇವಾಗ ರಸ್ತೆ ಬದಿಗಳಲ್ಲಿ ಎಲ್ಲಿ ಹಾಕೊಂಡಿರ್ತಾರೆ, ಶಾಪಿಂಗ್ ಸ್ಟ್ರೀಟ್ ಹತ್ರ ತಾನೇ ಹಾಕೊಂಡಿರ್ತಾರೆ. ಅವ್ರು ಇಷ್ಟು ದೊಡ್ಡದು ಬೇಡ ಅಂದ್ರೆ ಚಿಕ್ಕದಾಗ ಅವರೇ ಜಾಗ ಮಾಡ್ಕೊಟ್ಟು ಹಾಕೊಟ್ರೆ ಮಾಡ್ಕೊಂಡು ಹೋಗ್ತೀವಿ. ಎಲ್ಲಾರು ಅಂಗಡಿಲೇ ಹೋಗಿ ತಗೊಳೋದಕ್ಕೆ, ಫುಟ್ಪಾತ್ ಅಲ್ಲಿ ತಗೊಳ್ಳೋಂಥವ್ರೆ ತುಂಬಾ ಜನ ಇರ್ತಾರೆ. ಅಂಥವ್ರಿಗೆ ಬೇಕಲ್ವಾ? ಎಲ್ಲರಿಗೂ ನಮ್ಮಂಥವ್ರಿಗೂ ಪ್ರಾಬ್ಲಮ್ ಅಲ್ವಾ ಇದು? ನಮ್ಮಂಥವ್ರು ಒಂದೊಂದು ಫ್ಯಾಮಿಲಿನ ಸಾಕ್ತಾ ಇರ್ತೀವಿ ಇದನ್ನು ವ್ಯಾಪಾರ ನಂಬ್ಕೊಂಡು. ನಾವು ಓದಿರಲ್ಲ ಬರ್ದಿರಲ್ಲ, ಇವಾಗ ಸಡನ್ ಆಗಿ ಎತ್ಬಿಡಿ ಅಂದ್ರೆ ಎತ್ಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ಈಗ ಹೇಳ್ದವ್ರಲ್ಲ ಎತ್ತಾರ ಅಂಗಡಿ ಅದು ಇದು ಅಂತ, ಆತರ ಒಂದು ಭಯ ಮೇಡಮ್. ಅದು ಆಲ್ರೆಡಿ ನಿಮಗೆ ನೋಟಿಸ್ ಬಂದಿದ್ಯಾ ಗೌರ್ಮೆಂಟ್ ಇಂದ? ಯಾವ ತರ ನೋಟಿಸು ಬಂದಿಲ್ಲ ಮೇಡಮ್. ಲೈಸೆನ್ಸ್ ಕೊಟ್ಟವ್ರು ವ್ಯಾಪಾರ ಮಾಡಿ ಅಂತ 17 ಕೊಟ್ಟಿದ್ರು, ಮತ್ತೆ 23 ಹೊಸ ಲೈಸೆನ್ಸು ಕೊಟ್ಟರು. ಈಗ ಏಕಾಏಕಿ ಎಲ್ಲ ಅಂಗಡಿಗಳು ತೆಗಿಬೇಕು, ಫುಟ್ಪಾತ್ ಕ್ಲೀನ್ ಮಾಡ್ಬೇಕಂದ್ರೆ ನಮಗೂ ಅನುಕೂಲ ಮಾಡಿ ಒಂದು ಜಾಗ ಮಾಡಿಕೊಟ್ರೆ ನಾವು ಸೈಡಲ್ಲಿ ವ್ಯಾಪಾರ ಮಾಡ್ತೀನಿ. ಇಲ್ಲಾಂದ್ರೆ ಎತ್ತೀನಿ ಅಂದ್ರೆ ನಮ್ದು ಯಾರು ಬರ್ತಾರೆ ಮೇಡಮ್ ಆ ಥರ. ಈಗ ಏನ್ ಹೇಳ್ತಾರೆ, ಆಕ್ಸಿಡೆಂಟ್ಸ್ ಗಳು ಆಗ್ತಾ ಇದೆ ಇದರಿಂದ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಗೆ ರೋಡ್ ಅಲ್ಲಿ ಇರೋರ್ಗು ಇವ್ರ ಪಾಪ ಇಲ್ಲಿ ಇಟ್ಕೊಂಡಿರೋದಕ್ಕೂ ಸಂಬಂಧನೇ ಇಲ್ಲ. ಅಂಡ್ ದಿಸ್ ಹ್ಯಾಸ್ ಬೀನ್ ಫಾರ್ ಸೋ ಮೆನಿ ಇಯರ್ಸ್. ಎಷ್ಟೋ ವರ್ಷದಿಂದ ಇಟ್ಕೊಂಡಿದ್ದಾರೆ, ಇವತ್ತೇನು ಸ್ಪೆಷಲ್ ಆಗಿ ಇಟ್ಕೊಂಡಿಲ್ಲ ಅಲ್ವಾ? ಇಡಬೇಕು ಅಂದ್ರೆ ಅದಕ್ಕೆ ಬಾಡಿಗೆ ಅದು ಇದು ಎಲ್ಲ ಕಟ್ಟಬೇಕು. ಇಲ್ಲಿ ಏನೋ ಸ್ವಲ್ಪ ಕಡಿಮೆ ಕೊಟ್ಟು ಅವರು ಲೈವ್ಲಿಹುಡ್ಗೂ ಅದು ಹೆಲ್ಪ್ ಆಗುತ್ತೆ. 2 way ಇಟ್ ಇಸ್. ನಮಗೂ ಈಸಿ ಇರುತ್ತೆ, ಅವ್ರಿಗೂ ಅದು ಸ್ವಲ್ಪ ಬೆನಿಫಿಷಿಯಲ್ ಆಗಿರುತ್ತೆ. ಮಾಡೋರ್ಗೆ ಫುಟ್ಪಾತ್ ಅಲ್ಲಿ ನಿಲ್ಸಿದ್ರೆ ಏನು ತೊಂದರೆ ಆಗಲ್ಲ. ಜನ ಓಡಾಡೋರು ಮಾಮೂಲಿ ಓಡಾಡ್ತಾರೆ. ದೊಡ್ಡ ರೋಡ್ಗಳಲ್ಲಿ ದೊಡ್ಡ ಗಾಡಿ ಬರುತ್ತಾವು, ಅವ್ರು ಹೇಳೋದು ಸರಿ. ಈ ಸ್ಮಾಲ್ ಆಟೋ, ಈಗ ಬಸ್ಸು, ಲಾರಿಗಳು ದೊಡ್ಡ ಲಾರಿ ಬಸ್ಸುಗಳು ಓಡಾಡುತ್ತಾವು, ಅವ್ರು ತೆರವು ಮಾಡೋದು ಸರಿ.
ಈ ಸ್ಮಾಲು ಈಗ ಬಿಸ್ನೆಸ್ ನಡೆಯೋದು ಅಂಥ ದೊಡ್ಡ ರೋಡ್ಗಳಲ್ಲಿ ಯಾವುದು ಬಿಸ್ನೆಸ್ ನಡೆಯಲ್ಲ. ಈ ಚಿಕ್ಕದ್ರಲ್ಲೇ ಬಿಸ್ನೆಸ್ ನಡೆಯೋದು. ಏನೋ ನಡ್ಕೊಂಡು ಹೋಗ್ಬೇಕು ಅಂದರೆ ಸರ್ಕಾರನೂ ಇದಕ್ಕೆ ಬಡವರಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಅವ್ರ ಜೀವನನೂ ನಡೀತದೆ. ಇವತ್ತು ಮಕ್ಳುಗಳಿಗೆ ಎಜುಕೇಷನ್ ಕೊಡ್ಸೋದು ಕಷ್ಟ, ಜೀವನ ಮಾಡೋದು ಕಷ್ಟ, ಬಾಡಿಗೆ ಕಟ್ಟೋದು ಕಷ್ಟ. ಯಾಕೆ ಜೀವನ ಮಾಡೋದು ನಾವು? ಇವಾಗ ಮತ್ತೆ ಏನ್ ಮಾಡೋಣ ಅಂತೋಣ, ಯಾಕಂದ್ರೆ ಇವಾಗ ಪಾದಾಚಾರಿಗಳಿಗೂ ತೊಂದರೆ ಆಗ್ಬಾರ್ದು, ಬಟ್ ಇವ್ರು ಹೊಟ್ಟೆಪಾಡು ನಡಿಬೇಕಂದ್ರೆ ಏನ್ ಮಾಡ್ಬೋದು ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯದಲ್ಲಿ ಸ್ವಲ್ಪ ಜನಗಳಿಗೆ ಓಡಾಡೋಕ್ಕೂ ಬಿಟ್ಟು ಹೊರಗೆಲ್ಲಿ ಇಟ್ಕೊಂಡು ಅವರು ಜೀವನ ಮಾಡಬೇಕು, ಜನಗಳಿಗೂ ತೊಂದರೆ ಆಗಬಾರ್ದು. ಆ ರೀತಿ ಮಾಡಿದ್ರೆ ಸರ್ಕಾರ ತುಂಬಾ ಒಳ್ಳೇದು ಎಲ್ಲರಿಗೂ. ಅಂದ್ರೆ ಇವ್ರಿಗೂ ಕಂಪ್ಲೀಟ್ ಆಗಿ ತೆರವುಗೊಳಿಸ್ತೀರಾ, ಒಂದು ಬ್ಯಾಲೆನ್ಸ್ಡ್ ಆಗಿ ಏನೋ ಒಂದು ಮಾಡೋಣ ಮಾಡಿದ್ರೆ ತುಂಬಾ ಒಳ್ಳೇದು. ಗೌರ್ಮೆಂಟ್ ಇಂದ ನಿಮ್ಗೆ ಏನಾದ್ರೂ ಅಭಿವೃದ್ಧಿ ಮಾಡಿಕೊಟ್ರೆ ಅಂತ ನೀವು ಹೇಳ್ದಾಗೆ ಗೌರ್ಮೆಂಟ್ ಅವ್ರು ಏನಾದ್ರೂ ಹೆಲ್ಪ್ ಮಾಡಿದ್ರೆ ನೀವು ಡೆಫಿನೆಟ್ಲಿ ಇಂದ ಬಿಟ್ಕೊಡ್ತೀರಾ? ಬಿಟ್ಕೊಡ್ತೀವಿ. ಅವ್ರದ್ದೇನೋ ಮಾಡಿಕೊಟ್ರೆ ಪಕ್ಕ ಬಿಟ್ಕೊಡ್ತೀನಿ. ಅದ್ರ ಕೊನೆಯದಾಗಿ ಸರ್ಕಾರಕ್ಕೆ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಒಂದು ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಾ? ಏನಿಲ್ಲ, ಸರ್ಕಾರ ಹತ್ರ ನಾವು ಕೇಳ್ಕೊಳ್ಳೋದು ಎಲ್ಲ ಬೀದಿ ಬದಿ ವ್ಯಾಪಾರ ಮಾಡೋದು, ಇಡೀ ಕರ್ನಾಟಕದಲ್ಲಿ ವ್ಯಾಪಾರ ಮಾಡೋರ ಬಗ್ಗೆ ಕೇಳ್ಕೊತೀನಿ. ಅದು ಯಾರೋ ಹೇಳೋರು ನಿಮಗೆ, ಯಾಕಂದರೆ ನಿಮ್ಗೇನು ಗೊತ್ತಿರಲ್ಲ. ನೀವು ಕುತ್ಕೊಂಡಿರ್ತೀರಾ, ಲೋಕಲಲ್ಲಿ ಏನು ನಡೀತಾ ಇದೆ, ಈ ಫೀಲ್ಡಲ್ಲಿ ನಾವು ವ್ಯಾಪಾರ ಮಾಡ್ತೀನಿ, ನನಗೂ ಗೊತ್ತು. ಈ ಥರ ಕರೆಕ್ಟಾಗಿರೋದು ಎಲ್ಲ ಕಡೆ ಮಾರ್ಕೆಟಲ್ಲಿ ಕೇಳಿದ್ರೆ ಅವ್ರವ್ರ ವಿಷಯಗಳು ಅವ್ರು ಹೇಳ್ತಾರೆ. ಅದು ಯಾರೋ ಒಂದು 10 ಜನ ಅವರೇ ಲೀಡರ್ಗಳು ಹಾಕ್ಕೊಂಡು ಅವರೇ ಸುಳ್ಳು ಮಾಹಿತಿಗಳು ನಿಮಗೆ ಕೊಟ್ಟು ನೀವು ನಮ್ಮನ್ನು ಎತ್ತೋ ಥರ ಮಾಡಿದರೆ ಅದು ತಪ್ಪಾಗ್ಬಿಡುತ್ತೆ. ನೀವು ಕೊಟ್ಟಿದ್ದೀರಾ, ನಮ್ಗೆ ಅನುಕೂಲನೂ ಮಾಡಿಕೊಟ್ಟಿದ್ದೀರಾ. ಅದೇ ಥರ ಇವಾಗ ಒಂದು ಪಟ್ಟಿ ಮಾಡಿ ನೀಟಾಗಿ ಒಂದು ಮಾಡಿಕೊಡಿ. ಅದಲ್ಲಿ ಒಂದು 100 ಜನಲ್ಲಿ 10 ಜನ ಕಳ್ಳರು ಇದ್ದೇ ಇರುತ್ತೆ ಮೇಡಮ್. ಹಾಗಂತೇಳಿ ನಾವು ಕಳ್ಳರಲ್ಲ. ನಮ್ಮದು ಒಂದು ತನಿಖೆ ಮಾಡಿ ನಮಗೊಂದು ದಾರಿ ಮಾಡಿಕೊಡಿ. ರಿಕ್ವೆಸ್ಟ್ ಮಾಡೋದೇನೆಂದರೆ ಎಲ್ಲ ನಾವು ವ್ಯಾಪಾರ ಮಾಡೋಕೆ ಒಂದು ಪಟ್ಟಿ ಮಾಡಿ ನೀಟಾಗಿ ಒಂದು ದಾರಿ ಮಾಡಿಕೊಟ್ರೆ ಖಂಡಿತ ನಾವು ನಡ್ಸ್ಕೊಂಡು ಹೋಗ್ತೀನಿ ಮೇಡಮ್. ಕೇಳ್ಕೊಳ್ಳೋದು ಇಷ್ಟ ಮೇಡಮ್. ನೋಡಿದ್ರಲ್ಲ ಪಬ್ಲಿಕ್ ಒಪಿನಿಯನ್ ಹೇಗಿದೆ ಅಂತ. ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಇನ್ನು ನಿಮ್ಗೇನು ಅನಿಸುತ್ತೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಭಾರತ್ ಮಂದಿರಂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ.